ಹಿಂದೆ ನಾವು ಬೇಸಿಗೆ ಬಂತು ಅಂದರೆ ನೀರಿಗಾಗಿ ಹಾಹಾಕಾರವನ್ನು ನೋಡ್ತಿದ್ವಿ, ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ನೋಡ್ತಾ ಇದ್ವಿ. ಆದರೆ ಈಗ ಏನು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಾ ಇದೆ, ಇದರ ಒಂದು ಎಫೆಕ್ಟ್ ಯಾವ ರೀತಿಯಾಗಿದೆ ಅಂದರೆ ಸಿಲಿಂಡರ್ಗಳಿಗಾಗಿ ಹಾಹಾಕಾರ ಶುರುವಾಗಿರ್ತಕ್ಕಂಥದ್ದು. ಅದರಲ್ಲೂ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಹೋಟೆಲ್ ಉದ್ಯಮ ಬಂದ್ ಆಗ್ತಕ್ಕಂಥ ಸನ್ನಿವೇಶ ಈಗ ನಿರ್ಮಾಣವಾಗಿದೆ. ನಾನೀಗ ಬಳ್ಳಾರಿಯ ಜನತಾ ಹೋಟೆಲ್ನಲ್ಲಿದ್ದೇನೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಇಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಕಟ್ಟಿಗೆ ಒಲೆ ಅಥವಾ ಇದಕ್ಕೆ ಒಟ್ಟಿನ ಒಲೆ ಅಂತಾರೆ, ಈ ಒಟ್ಟನ್ನ ಹಾಕಿಬಿಟ್ಟು, ಈ ದೃಶ್ಯದಲ್ಲಿ ನೀವೇನು ನೋಡ್ತಿದ್ದೀರಾ, ಈ ಒಟ್ಟನ್ನ ಹಾಕಿಬಿಟ್ಟು ಅಡಿಕೆಯನ್ನ ತಯಾರು ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿನಿತ್ಯ ಇವರು LPG ಸಿಲಿಂಡರ್ಗಳನ್ನು ಬಳಸಿ ಅಡಿಗೆಯನ್ನ ಮಾಡ್ತಾ ಇದ್ರು. ಏನು ನಗರದ ಪ್ರಮುಖ ಏರಿಯಾದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಹೋಟೆಲ್ ಇದು ಜನತಾ ಹೋಟೆಲ್. ಈ ಜನತಾ ಹೋಟೆಲ್ನಲ್ಲಿ ನಿತ್ಯ ಸಾವಿರಾರು ಜನ ಬಂದು ಊಟವನ್ನು ಮಾಡ್ತಾರೆ, ಟಿಫನನ್ನು ಮಾಡ್ತಾರೆ. ಆದರೆ ಈಗ ಸಿಲಿಂಡರ್ ಸಮಸ್ಯೆಯಿಂದಾಗಿ ಈ ರೀತಿಯಾಗಿ ಹೊಟ್ಟಿನ ಒಲೆಗಳಲ್ಲಿ ಅಡಿಗೆಯನ್ನು ಮಾಡ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿರ್ತಕ್ಕಂಥದ್ದು. ಹೀಗೆ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ಕೇವಲ ಏನು 1-2 ಐಟಮ್ ನಗರದ ಕೆಲವೊಂದಿಷ್ಟು ಮಧ್ಯಮ ಹೋಟೆಲ್ಗಳೇನಿವೆ ಅವೆಲ್ಲವೂ ಕೂಡ ಈಗ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಕಟ್ಟಿಗೆ ಒಲೆ ಆಗಿರ್ಬೋದು ಅಥವಾ ಒಟ್ಟಿನ ಒಲೆಯಲ್ಲಿ ಎಲ್ಲ ಐಟಮ್ಗಳನ್ನು ಮಾಡೋದಕ್ಕೆ ಆಗಲ್ಲ. ಆದರೂ ಕೂಡ ಅನಿವಾರ್ಯವಾಗಿ ಈಗಿನ ಸನ್ನಿವೇಶವನ್ನು ನಿಭಾಯಿಸಲಿಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ. ಇನ್ನೊಂದು ಕಡೆಗೆ ಪ್ರಮುಖವಾಗಿ ದೊಡ್ಡದಾದ ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು, ಏನು ಸಿಲಿಂಡರ್ನ ಸರಬರಾಜು ಮಾಡ್ತಕ್ಕಂಥ ಏನು ಏಜೆನ್ಸಿ ಅವರಿದ್ದಾರೆ ಅವರು ಕೂಡ ಈ ಒಂದು ಪರಿಸ್ಥಿತಿಯ ಲಾಭವನ್ನು ಪಡೆಯೋದಕ್ಕೆ ಮುಂದಾಗಿದ್ದಾರೆ ಅನ್ನುವ ಗಂಭೀರವಾದ ಆರೋಪ ಬಂದಿದೆ. ನನ್ನ ಜೊತೆ ಈಗ ಹೋಟೆಲ್ನ ಮಾಲೀಕರಿದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಏನು ಹೇಳ್ತೀರಿ ಈಗಿನ ಸನ್ನಿವೇಶದ ಬಗ್ಗೆ? ಒಟ್ಟಿನ ಒಲೆಗೆ ಮೊರೆ ಹೋಗಿದ್ದೀರಾ ನೀವು. ಸಿಲಿಂಡರ್ಗಳ ಅಭಾವ ಕೆಲವೊಂದು ಹೋಟೆಲ್ಗಳಿಗೆ ಆಗ್ತಾ ಇಲ್ಲ, ಕೆಲವು ಹೋಟೆಲ್ಗಳಿಗೆ ಆಗ್ತಾ ಇದೆ ಅನ್ನೋ ಒಂದು ಆರೋಪ ಇದೆ. ಅದೇನೋ ಸತ್ಯವಾದ ಮಾತು. ಯಾಕಂತಂದರೆ ನಮ್ಮದು ಹೋಟೆಲ್ ಬಂದು 56 ವರ್ಷದ ಹೋಟ್ಲು. ನಮ್ಮದು ಹೊಟ್ಟು ಮತ್ತು LPG ಎರಡೂ ನಾವು ಸೆಟಪ್ಪಲ್ಲಿ ನಾವು ಹೋಟ್ಲ್ ನಡೆಸ್ತಾ ಇದ್ವಿ. ಇಷ್ಟು ದಿನ ಹೊಟ್ಟನ್ನು ಬಂದ್ ಮಾಡಿಬಿಟ್ಟಿದ್ವಿ, LPG ಸರಾಗವಾಗಿ ಸಿಗ್ತಾ ಇರೋದ್ರಿಂದ. ಈಗ ಮತ್ತೆ ನಾವು ಹೊಟ್ಟನ್ನು ರೀಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಈಗ ಯಾಕಂತಂದರೆ ಈ ಡಿಸ್ಟ್ರಿಬ್ಯೂಟರ್ಸ್ ಏನು ಮಾಡ್ತಾರೆ, ಯಾರು ಸಿಕ್ಕಾಪಟ್ಟೆ ಸಿಲಿಂಡರ್ ತೊಗೊತಾರೆ ಅವ್ರಿಗೆ ಕೊಡ್ತಾರೆ. ನಾವು ಡೈಲಿ 2 ಸಿಲಿಂಡರ್ ತೊಗೊಳ್ತಾ ಇದ್ವಿ, ನಿಮ್ಗೆ ಅಟ್ಲೀಸ್ಟ್ 1 ಸಿಲಿಂಡರ್ ಕೊಡಬೇಕಲ್ಲ, ಅದನ್ನು ಕೊಡ್ತಾ ಇಲ್ಲ ಅವರು. ಬೇರೆಯವ್ರಿಗೆ 10-15 ಸಿಲಿಂಡರ್ ತೊಗೊಂಡ್ರೆ ಸರಾಗವಾಗಿ 10-15 ಸಿಲಿಂಡರ್ ಕೊಡ್ತಾ ಇದ್ದಾರೆ. ಇದರ ಆರೋಪ ನಮಗೆ ಸಹ 4-5 ಜನ ಸಣ್ಣ ಹೋಟ್ಲು ಮಾಲೀಕರು ನಮಗೆ ಫೋನ್ ಮಾಡಿ ಹೇಳಿದರು. ಇದನ್ನು ಸತ್ಯವಾದ ಮಾತು. ಯಾಕಂದ್ರೆ ನನಗೆ 2 ಸಿಲಿಂಡರ್ ಬೇಕು, ನನಗೆ 1 ಸಿಲಿಂಡರ್ ಕೊಡ್ತಾ ಇಲ್ಲ. ಇದು ಏನಕ್ಕಂತ ಗೊತ್ತಿಲ್ಲ. ಇದು ಅವರವರ ಅಂಡರ್ಸ್ಟ್ಯಾಂಡಿಂಗು ಇಲ್ಲ ಏನು ವಿಚಾರನೋ, ಡಿಸ್ಟ್ರಿಬ್ಯೂಷನ್ ಮತ್ತು ಹೋಟೆಲ್ ಮಾಲೀಕರದ್ದು ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಈಗ ನಮಗೆ ನೋಡಿ, ನಮ್ಮದು ಸಿಲಿಂಡರ್ಸು 16 ಸಿಲಿಂಡರ್ ಖಾಲಿ ಇದೆ. ಯಾಕಂದರೆ ಅದನ್ನು ಸ್ಟಾಕ್ ಮಾಡಿ ಇಟ್ಕೋಬಾರ್ದಂತ ನಾವು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಿದ್ದಿಲ್ಲ. ಇಲ್ಲಾಂದರೆ ನಾವು 16 ಸಿಲಿಂಡರ್ ಇಟ್ಕೊಂಡಿದ್ರೆ ನನಗೆ 1 ತಿಂಗಳಾಗೋಷ್ಟು ನನ್ನ ಕೆಲಸ ನಡೆದೋಗ್ತಿತ್ತು. ಯಾಕಂದರೆ 16 ಸಿಲಿಂಡರ್ ಇಟ್ಕೋಬಾರ್ದು, ಇಟ್ಕೊಂಡ್ರೆ ಅದು ಅಪಾಯಕಾರಿ ಅಂತ ನಾವು ಇಟ್ಕೊಂಡಿದ್ದಿದ್ದಿಲ್ಲ. 2 ದಿನಕ್ಕೆ ಆಗಷ್ಟು ಇಟ್ಕೊಂಡಿದ್ವಿ. ಇವತ್ತಿಗೆ ನಮಗೆ ಒಂದು 2 ಐಟಮ್ ಮಾಡಲಿಕ್ಕೆ ಗ್ಯಾಸ್ ಬೇಕೇ ಬೇಕು, ಅನಿವಾರ್ಯ. ಕಾಫಿ ಮಾಡಲಿಕ್ಕೆ ಗ್ಯಾಸ್ ಅನಿವಾರ್ಯ. ಬೇರೆ ಎಲ್ಲ ಐಟಮ್ನ ಇದರಲ್ಲಿ ಏನೋ ಬೆಳಿಗ್ಗೆ ಎದ್ದು ಬಂದು ಕಷ್ಟಪಟ್ಟು ಏನೋ ಮಾಡಿ ನಾವು ಗ್ರಾಹಕರಿಗೆ ಸೇವೆ ಕೊಡೋದನ್ನು ನಿಲ್ಸೋಕ್ಕಾಗಲ್ಲ. ಯಾಕಂದ್ರೆ ನಮ್ಮಲ್ಲಿ ಒಂದು 10-15 ಜನ ಕೆಲಸಗಾರರು ಇರ್ತಾರೆ. ಅವರು ನಾವು ಬಂದ್ ಮಾಡಿದರೆ ಅವರಿಗೂ ಪ್ರಾಬ್ಲಮ್ ಆಗುತ್ತೆ. ಜೊತೆಲಿ ನಾವು ಬಾಡಿಗೆ ಕಟ್ಟಬೇಕು. ಬರೀ ಒಂದು LPGಯಿಂದ ನಾವು ಹೋಟ್ಲು ಬಂದ್ ಮಾಡ್ಕೊಂಬಿಟ್ರಿಗಿನ ನಮಗೆ ಮುಂದಿನ ದಿನಗಳಲ್ಲಿ ನಾವು ಇದನ್ನು ನಾವು ಗ್ರಾಹಕರ ಮೇಲೆ ಹಾಕುವಂಥ ಅನಿವಾರ್ಯ ಪರಿಸ್ಥಿತಿ ಬರ್ತದೆ. ಆದ್ದರಿಂದ ಸರ್ಕಾರದವರು ಮನಗೊಂಡು ಇದನ್ನು ಈ ಕೂಡಲೇ ಇದು ಸಮಸ್ಯೆಯನ್ನು ಪರಿಹರಿಸಬೇಕಂತ ನನ್ನದೊಂದು ಆಗ್ರಹ. ಏಜೆನ್ಸಿ ಅವರು ಈ ಒಂದು ಪರಿಸ್ಥಿತಿಯ ಲಾಭವನ್ನು ಪಡೆಯೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಸರ್ಕಾರ ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕು, ನಮ್ಗಾಗಿರ್ತಕ್ಕಂಥ ಸಮಸ್ಯೆಯನ್ನು ಸರಿಪಡಿಸಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಹಿಂದೆ ನಾವು ಬೇಸಿಗೆ ಬಂತು ಅಂದರೆ ನೀರಿಗಾಗಿ ಹಾಹಾಕಾರವನ್ನು ನೋಡ್ತಿದ್ವಿ, ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ನೋಡ್ತಾ ಇದ್ವಿ. ಆದರೆ ಈಗ ಏನು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಾ ಇದೆ, ಇದರ ಒಂದು ಎಫೆಕ್ಟ್ ಯಾವ ರೀತಿಯಾಗಿದೆ ಅಂದರೆ ಸಿಲಿಂಡರ್ಗಳಿಗಾಗಿ ಹಾಹಾಕಾರ ಶುರುವಾಗಿರ್ತಕ್ಕಂಥದ್ದು. ಅದರಲ್ಲೂ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಹೋಟೆಲ್ ಉದ್ಯಮ ಬಂದ್ ಆಗ್ತಕ್ಕಂಥ ಸನ್ನಿವೇಶ ಈಗ ನಿರ್ಮಾಣವಾಗಿದೆ. ನಾನೀಗ ಬಳ್ಳಾರಿಯ ಜನತಾ ಹೋಟೆಲ್ನಲ್ಲಿದ್ದೇನೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಇಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಕಟ್ಟಿಗೆ ಒಲೆ ಅಥವಾ ಇದಕ್ಕೆ ಒಟ್ಟಿನ ಒಲೆ ಅಂತಾರೆ, ಈ ಒಟ್ಟನ್ನ ಹಾಕಿಬಿಟ್ಟು, ಈ ದೃಶ್ಯದಲ್ಲಿ ನೀವೇನು ನೋಡ್ತಿದ್ದೀರಾ, ಈ ಒಟ್ಟನ್ನ ಹಾಕಿಬಿಟ್ಟು ಅಡಿಕೆಯನ್ನ ತಯಾರು ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿನಿತ್ಯ ಇವರು LPG ಸಿಲಿಂಡರ್ಗಳನ್ನು ಬಳಸಿ ಅಡಿಗೆಯನ್ನ ಮಾಡ್ತಾ ಇದ್ರು. ಏನು ನಗರದ ಪ್ರಮುಖ ಏರಿಯಾದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಹೋಟೆಲ್ ಇದು ಜನತಾ ಹೋಟೆಲ್. ಈ ಜನತಾ ಹೋಟೆಲ್ನಲ್ಲಿ ನಿತ್ಯ ಸಾವಿರಾರು ಜನ ಬಂದು ಊಟವನ್ನು ಮಾಡ್ತಾರೆ, ಟಿಫನನ್ನು ಮಾಡ್ತಾರೆ. ಆದರೆ ಈಗ ಸಿಲಿಂಡರ್ ಸಮಸ್ಯೆಯಿಂದಾಗಿ ಈ ರೀತಿಯಾಗಿ ಹೊಟ್ಟಿನ ಒಲೆಗಳಲ್ಲಿ ಅಡಿಗೆಯನ್ನು ಮಾಡ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿರ್ತಕ್ಕಂಥದ್ದು. ಹೀಗೆ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ಕೇವಲ ಏನು 1-2
ಐಟಮ್ ನಗರದ ಕೆಲವೊಂದಿಷ್ಟು ಮಧ್ಯಮ ಹೋಟೆಲ್ಗಳೇನಿವೆ ಅವೆಲ್ಲವೂ ಕೂಡ ಈಗ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಕಟ್ಟಿಗೆ ಒಲೆ ಆಗಿರ್ಬೋದು ಅಥವಾ ಒಟ್ಟಿನ ಒಲೆಯಲ್ಲಿ ಎಲ್ಲ ಐಟಮ್ಗಳನ್ನು ಮಾಡೋದಕ್ಕೆ ಆಗಲ್ಲ. ಆದರೂ ಕೂಡ ಅನಿವಾರ್ಯವಾಗಿ ಈಗಿನ ಸನ್ನಿವೇಶವನ್ನು ನಿಭಾಯಿಸಲಿಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ. ಇನ್ನೊಂದು ಕಡೆಗೆ ಪ್ರಮುಖವಾಗಿ ದೊಡ್ಡದಾದ ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು, ಏನು ಸಿಲಿಂಡರ್ನ ಸರಬರಾಜು ಮಾಡ್ತಕ್ಕಂಥ ಏನು ಏಜೆನ್ಸಿಯವರಿದ್ದಾರೆ ಅವರು ಕೂಡ ಈ ಒಂದು ಪರಿಸ್ಥಿತಿಯ ಲಾಭವನ್ನು ಪಡೆಯೋದಕ್ಕೆ ಮುಂದಾಗಿದ್ದಾರೆ ಅನ್ನುವ ಗಂಭೀರವಾದ ಆರೋಪ ಬಂದಿದೆ. ನನ್ನ ಜೊತೆ ಈಗ ಹೋಟೆಲ್ನ ಮಾಲೀಕರಿದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಏನು ಹೇಳ್ತೀರಿ ಈಗಿನ ಸನ್ನಿವೇಶದ ಬಗ್ಗೆ? ಒಟ್ಟಿನ ಹೊಲೆಗೆ ಮೊರೆ ಹೋಗಿದ್ದೀರಾ ನೀವು. ಸಿಲಿಂಡರ್ಗಳ ಅಭಾವ ಕೆಲವೊಂದು ಹೋಟೆಲ್ಗಳಿಗೆ ಆಗ್ತಾ ಇಲ್ಲ, ಕೆಲವು ಹೋಟೆಲ್ಗಳಿಗೆ ಆಗ್ತಾ ಇದೆ ಅನ್ನೋ ಒಂದು ಆರೋಪ ಇದೆ. ಅದೇನೋ ಸತ್ಯವಾದ ಮಾತು. ಯಾಕಂತಂದರೆ ನಮ್ಮದು ಹೋಟೆಲ್ ಬಂದು 56 ವರ್ಷದ ಹೋಟ್ಲು. ನಮ್ಮದು ಹೊಟ್ಟು ಮತ್ತು LPG ಎರಡೂ ನಾವು ಸೆಟಪ್ಪಲ್ಲಿ ನಾವು ಹೋಟ್ಲ್ ನಡೆಸ್ತಾ ಇದ್ವಿ. ಇಷ್ಟು ದಿನ ಹೊಟ್ಟನ್ನು ಬಂದ್ ಮಾಡಿಬಿಟ್ಟಿದ್ವಿ, LPG ಸರಾಗವಾಗಿ ಸಿಗ್ತಾ ಇರೋದ್ರಿಂದ. ಈಗ ಮತ್ತೆ ನಾವು ಹೊಟ್ಟನ್ನು ರೀಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಈಗ ಯಾಕಂತಂದರೆ ಈ ಡಿಸ್ಟ್ರಿಬ್ಯೂಟರ್ಸ್ ಏನು ಮಾಡ್ತಾರೆ, ಯಾರು ಸಿಕ್ಕಾಪಟ್ಟೆ ಸಿಲಿಂಡರ್ ತೊಗೊತಾರೆ ಅವ್ರಿಗೆ ಕೊಡ್ತಾರೆ. ನಾವು ಡೈಲಿ 2 ಸಿಲಿಂಡರ್ ತೊಗೊಳ್ತಾ ಇದ್ವಿ, ನಿಮ್ಗೆ ಅಟ್ಲೀಸ್ಟ್ 1 ಸಿಲಿಂಡರ್ ಕೊಡಬೇಕಲ್ಲ, ಅದನ್ನು ಕೊಡ್ತಾ ಇಲ್ಲ ಅವರು. ಬೇರೆಯವ್ರಿಗೆ 10-15 ಸಿಲಿಂಡರ್ ತೊಗೊಂಡ್ರೆ ಸರಾಗವಾಗಿ 10-15 ಸಿಲಿಂಡರ್ ಕೊಡ್ತಾ ಇದ್ದಾರೆ. ಇದರ ಆರೋಪ ನಮಗೆ ಸಹ 4-5 ಜನ ಸಣ್ಣ ಹೋಟ್ಲು ಮಾಲೀಕರು ನಮಗೆ ಫೋನ್ ಮಾಡಿ ಹೇಳಿದರು. ಇದನ್ನು ಸತ್ಯವಾದ ಮಾತು. ಯಾಕಂದ್ರೆ ನನಗೆ 2 ಸಿಲಿಂಡರ್ ಬೇಕು, ನನಗೆ 1 ಸಿಲಿಂಡರ್ ಕೊಡ್ತಾ ಇಲ್ಲ. ಇದು ಏನಕ್ಕಂತ ಗೊತ್ತಿಲ್ಲ. ಇದು ಅವರವರ ಅಂಡರ್ಸ್ಟ್ಯಾಂಡಿಂಗು ಇಲ್ಲ ಏನು ವಿಚಾರನೋ, ಅವರ ಡಿಸ್ಟ್ರಿಬ್ಯೂಷನ್ ಮತ್ತು ಹೋಟೆಲ್ ಮಾಲೀಕರದ್ದು ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಈಗ ನಮಗೆ ನೋಡಿ, ನಮ್ಮದು ಸಿಲಿಂಡರ್ಸು 16 ಸಿಲಿಂಡರ್ ಖಾಲಿ ಇದೆ. ಯಾಕಂದರೆ ಅದನ್ನು ಸ್ಟಾಕ್ ಮಾಡಿ ಇಟ್ಕೋಬಾರ್ದಂತ ನಾವು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಿದ್ದಿಲ್ಲ. ಇಲ್ಲಾಂದರೆ ನಾವು 16 ಸಿಲಿಂಡರ್ ಇಟ್ಕೊಂಡಿದ್ರೆ ನನಗೆ 1 ತಿಂಗಳಾಗೋಷ್ಟು ನನ್ನ ಕೆಲಸ ನಡೆದೋಗ್ತಿತ್ತು. ಯಾಕಂದರೆ 16 ಸಿಲಿಂಡರ್ ಇಟ್ಕೋಬಾರ್ದು, ಇಟ್ಕೊಂಡ್ರೆ ಅದು ಅಪಾಯಕಾರಿ ಅಂತ ನಾವು ಇಟ್ಕೊಂಡಿದ್ದಿದ್ದಿಲ್ಲ. 2 ದಿನಕ್ಕೆ ಆಗಷ್ಟು ಇಟ್ಕೊಂಡಿದ್ವಿ. ಇವತ್ತಿಗೆ ನಮಗೆ ಒಂದು 2 ಐಟಮ್ ಮಾಡಲಿಕ್ಕೆ ಗ್ಯಾಸ್ ಬೇಕೇ ಬೇಕು, ಅನಿವಾರ್ಯ. ಕಾಫಿ ಮಾಡಲಿಕ್ಕೆ ಗ್ಯಾಸ್ ಅನಿವಾರ್ಯ. ಬೇರೆ ಎಲ್ಲ ಐಟಮ್ನ ಇದರಲ್ಲಿ ಏನೋ ಬೆಳಿಗ್ಗೆ ಎದ್ದು ಬಂದು ಕಷ್ಟಪಟ್ಟು ಏನೋ ಮಾಡಿ ನಾವು ಗ್ರಾಹಕರಿಗೆ ಸೇವೆ ಕೊಡೋದನ್ನು ನಿಲ್ಸೋಕ್ಕಾಗಲ್ಲ. ಯಾಕಂದ್ರೆ ನಮ್ಮಲ್ಲಿ ಒಂದು 10-15 ಜನ ಕೆಲಸಗಾರರು ಇರ್ತಾರೆ. ಅವರು ನಾವು ಬಂದ್ ಮಾಡಿದರೆ ಅವರಿಗೂ ಪ್ರಾಬ್ಲಮ್ ಆಗುತ್ತೆ. ಜೊತೆಲಿ ನಾವು ಬಾಡಿಗೆ ಕಟ್ಟಬೇಕು. ಬರೀ ಒಂದು LPGಯಿಂದ ನಾವು ಹೋಟ್ಲು ಬಂದ್ ಮಾಡ್ಕೊಂಬಿಟ್ರಿಗಿನ ನಮಗೆ ಮುಂದಿನ ದಿನಗಳಲ್ಲಿ ನಾವು ಇದನ್ನು ನಾವು ಗ್ರಾಹಕರ ಮೇಲೆ ಹಾಕುವಂಥ ಅನಿವಾರ್ಯ ಪರಿಸ್ಥಿತಿ ಬರ್ತದೆ. ಆದ್ದರಿಂದ ಸರ್ಕಾರದವರು ಮನಗೊಂಡು ಇದನ್ನು ಈ ಕೂಡಲೇ ಇದು ಸಮಸ್ಯೆಯನ್ನು ಪರಿಹರಿಸಬೇಕಂತ ನನ್ನದೊಂದು ಆಗ್ರಹ. ಏಜೆನ್ಸಿ ಅವರು ಈ ಒಂದು ಪರಿಸ್ಥಿತಿಯ ಲಾಭವನ್ನು ಪಡೆಯೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಸರ್ಕಾರ ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕು, ನಮ್ಗಾಗಿರ್ತಕ್ಕಂಥ ಸಮಸ್ಯೆಯನ್ನು ಸರಿಪಡಿಸಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಹಿಂದೆ ನಾವು ಬೇಸಿಗೆ ಬಂತು ಅಂದರೆ ನೀರಿಗಾಗಿ ಹಾಹಾಕಾರವನ್ನು ನೋಡ್ತಿದ್ವಿ, ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ನೋಡ್ತಾ ಇದ್ವಿ. ಆದರೆ ಈಗ ಏನು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಾ ಇದೆ, ಇದರ ಒಂದು ಎಫೆಕ್ಟ್ ಯಾವ ರೀತಿಯಾಗಿದೆ ಅಂದರೆ ಸಿಲಿಂಡರ್ಗಳಿಗಾಗಿ ಹಾಹಾಕಾರ ಶುರುವಾಗಿರ್ತಕ್ಕಂಥದ್ದು. ಅದರಲ್ಲೂ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಹೋಟೆಲ್ ಉದ್ಯಮ ಬಂದ್ ಆಗ್ತಕ್ಕಂಥ ಸನ್ನಿವೇಶ ಈಗ ನಿರ್ಮಾಣವಾಗಿದೆ. ನಾನೀಗ ಬಳ್ಳಾರಿಯ ಜನತಾ ಹೋಟೆಲ್ನಲ್ಲಿದ್ದೇನೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಇಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಕಟ್ಟಿಗೆ ಒಲೆ ಅಥವಾ ಇದಕ್ಕೆ ಒಟ್ಟಿನ ಒಲೆ ಅಂತಾರೆ, ಈ ಒಟ್ಟನ್ನು ಹಾಕಿಬಿಟ್ಟು, ಈ ದೃಶ್ಯದಲ್ಲಿ ನೀವೇನು ನೋಡ್ತಿದ್ದೀರಾ, ಈ ಒಟ್ಟನ್ನು ಹಾಕಿಬಿಟ್ಟು ಅಡಿಕೆಯನ್ನು ತಯಾರು ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿನಿತ್ಯ ಇವರು LPG ಸಿಲಿಂಡರ್ಗಳನ್ನು ಬಳಸಿ ಅಡಿಗೆಯನ್ನು ಮಾಡ್ತಾ ಇದ್ರು. ಏನು ನಗರದ ಪ್ರಮುಖ ಏರಿಯಾದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಹೋಟೆಲ್ ಇದು ಜನತಾ ಹೋಟೆಲ್. ಈ ಜನತಾ ಹೋಟೆಲ್ನಲ್ಲಿ ನಿತ್ಯ ಸಾವಿರಾರು ಜನ ಬಂದು ಊಟವನ್ನು ಮಾಡ್ತಾರೆ, ಟಿಫನನ್ನು ಮಾಡ್ತಾರೆ. ಆದರೆ ಈಗ ಸಿಲಿಂಡರ್ ಸಮಸ್ಯೆಯಿಂದಾಗಿ ಈ ರೀತಿಯಾಗಿ ಹೊಟ್ಟಿನ ಒಲೆಗಳಲ್ಲಿ ಅಡಿಗೆಯನ್ನು ಮಾಡ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿರ್ತಕ್ಕಂಥದ್ದು. ಹೀಗೆ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ಕೇವಲ ಏನು 1-2 ಐಟಮ್ ನಗರದ ಕೆಲವೊಂದಿಷ್ಟು ಮಧ್ಯಮ ಹೋಟೆಲ್ಗಳೇನಿವೆ ಅವೆಲ್ಲವೂ ಕೂಡ ಈಗ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಕಟ್ಟಿಗೆ ಒಲೆ ಆಗಿರ್ಬೋದು ಅಥವಾ ಒಟ್ಟಿನ ಒಲೆಯಲ್ಲಿ ಎಲ್ಲ ಐಟಮ್ಗಳನ್ನು ಮಾಡೋದಕ್ಕೆ ಆಗಲ್ಲ. ಆದರೂ ಕೂಡ ಅನಿವಾರ್ಯವಾಗಿ ಈಗಿನ ಸನ್ನಿವೇಶವನ್ನು ನಿಭಾಯಿಸಲಿಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ. ಇನ್ನೊಂದು ಕಡೆಗೆ ಪ್ರಮುಖವಾಗಿ ದೊಡ್ಡದಾದ ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು, ಏನು ಸಿಲಿಂಡರ್ನ ಸರಬರಾಜು ಮಾಡ್ತಕ್ಕಂಥ ಏನು ಏಜೆನ್ಸಿಯವರಿದ್ದಾರೆ ಅವರು ಕೂಡ ಈ ಒಂದು ಪರಿಸ್ಥಿತಿಯ ಲಾಭವನ್ನು ಪಡೆಯೋದಕ್ಕೆ ಮುಂದಾಗಿದ್ದಾರೆ ಅನ್ನುವ ಗಂಭೀರವಾದ ಆರೋಪ ಬಂದಿದೆ. ನನ್ನ ಜೊತೆ ಈಗ ಹೋಟೆಲ್ನ ಮಾಲೀಕರಿದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಏನು ಹೇಳ್ತೀರಿ ಈಗಿನ ಸನ್ನಿವೇಶದ ಬಗ್ಗೆ? ಒಟ್ಟಿನ ಹೊಲೆಗೆ ಮೊರೆ ಹೋಗಿದ್ದೀರಾ ನೀವು. ಸಿಲಿಂಡರ್ಗಳ ಅಭಾವ ಕೆಲವೊಂದು ಹೋಟೆಲ್ಗಳಿಗೆ ಆಗ್ತಾ ಇಲ್ಲ, ಕೆಲವು ಹೋಟೆಲ್ಗಳಿಗೆ ಆಗ್ತಾ ಇದೆ ಅನ್ನೋ ಒಂದು ಆರೋಪ ಇದೆ. ಅದೇನೋ ಸತ್ಯವಾದ ಮಾತು. ಯಾಕಂತಂದರೆ ನಮ್ಮದು ಹೋಟೆಲ್ ಬಂದು 56 ವರ್ಷದ ಹೋಟ್ಲು. ನಮ್ಮದು ಹೊಟ್ಟು ಮತ್ತು LPG ಎರಡೂ ನಾವು ಸೆಟಪ್ಪಲ್ಲಿ ನಾವು ಹೋಟ್ಲ್ ನಡೆಸ್ತಾ ಇದ್ವಿ. ಇಷ್ಟು ದಿನ ಹೊಟ್ಟನ್ನು ಬಂದ್ ಮಾಡಿಬಿಟ್ಟಿದ್ವಿ, LPG ಸರಾಗವಾಗಿ ಸಿಗ್ತಾ ಇರೋದ್ರಿಂದ. ಈಗ ಮತ್ತೆ ನಾವು ಹೊಟ್ಟನ್ನು ರೀಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಈಗ
ಯಾಕಂತಂದರೆ ಈ ಡಿಸ್ಟ್ರಿಬ್ಯೂಟರ್ಸ್ ಏನು ಮಾಡ್ತಾರೆ, ಯಾರು ಸಿಕ್ಕಾಪಟ್ಟೆ ಸಿಲಿಂಡರ್ ತೊಗೊತಾರೆ ಅವ್ರಿಗೆ ಕೊಡ್ತಾರೆ. ನಾವು ಡೈಲಿ 2 ಸಿಲಿಂಡರ್ ತೊಗೊಳ್ತಾ ಇದ್ವಿ, ನಿಮ್ಗೆ ಅಟ್ಲೀಸ್ಟ್ 1 ಸಿಲಿಂಡರ್ ಕೊಡಬೇಕಲ್ಲ, ಅದನ್ನು ಕೊಡ್ತಾ ಇಲ್ಲ ಅವರು. ಬೇರೆಯವ್ರಿಗೆ 10-15 ಸಿಲಿಂಡರ್ ತಗೊಂಡ್ರೆ ಸರಾಗವಾಗಿ 10-15 ಸಿಲಿಂಡರ್ ಕೊಡ್ತಾ ಇದ್ದಾರೆ. ಇದರ ಆರೋಪ ನಮಗೆ ಸಹ 4-5 ಜನ ಸಣ್ಣ ಹೋಟ್ಲು ಮಾಲೀಕರು ನಮಗೆ ಫೋನ್ ಮಾಡಿ ಹೇಳಿದರು. ಇದನ್ನು ಸತ್ಯವಾದ ಮಾತು. ಯಾಕಂದ್ರೆ ನನಗೆ 2 ಸಿಲಿಂಡರ್ ಬೇಕು, ನನಗೆ 1 ಸಿಲಿಂಡರ್ ಕೊಡ್ತಾ ಇಲ್ಲ. ಇದು ಏನಕ್ಕಂತ ಗೊತ್ತಿಲ್ಲ. ಇದು ಅವರವರ ಅಂಡರ್ಸ್ಟ್ಯಾಂಡಿಂಗು ಇಲ್ಲ ಏನು ವಿಚಾರನೋ, ಡಿಸ್ಟ್ರಿಬ್ಯೂಷನ್ ಮತ್ತು ಹೋಟೆಲ್ ಮಾಲೀಕರದ್ದು ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಈಗ ನಮಗೆ ನೋಡಿ, ನಮ್ಮದು ಸಿಲಿಂಡರ್ಸು 16 ಸಿಲಿಂಡರ್ ಖಾಲಿ ಇದೆ. ಯಾಕಂದರೆ ಅದನ್ನು ಸ್ಟಾಕ್ ಮಾಡಿ ಇಟ್ಕೋಬಾರ್ದಂತ ನಾವು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಿದ್ದಿಲ್ಲ. ಇಲ್ಲಾಂದರೆ ನಾವು 16 ಸಿಲಿಂಡರ್ ಇಟ್ಕೊಂಡಿದ್ರೆ ನನಗೆ 1 ತಿಂಗಳಾಗೋಷ್ಟು ನನ್ನ ಕೆಲಸ ನಡೆದೋಗ್ತಿತ್ತು. ಯಾಕಂದ್ರೆ 16 ಸಿಲಿಂಡರ್ ಇಟ್ಕೋಬಾರ್ದು, ಇಟ್ಕೊಂಡ್ರೆ ಅದು ಅಪಾಯಕಾರಿ ಅಂತ ನಾವು ಇಟ್ಕೊಂಡಿದ್ದಿದ್ದಿಲ್ಲ. 2 ದಿನಕ್ಕೆ ಆಗಷ್ಟು ಇಟ್ಕೊಂಡಿದ್ವಿ. ಇವತ್ತಿಗೆ ನಮಗೆ ಒಂದು 2 ಐಟಮ್ ಮಾಡಲಿಕ್ಕೆ ಗ್ಯಾಸ್ ಬೇಕೇ ಬೇಕು, ಅನಿವಾರ್ಯ. ಕಾಫಿ ಮಾಡಲಿಕ್ಕೆ ಗ್ಯಾಸ್ ಅನಿವಾರ್ಯ. ಬೇರೆ ಎಲ್ಲ ಐಟಮ್ನ ಇದರಲ್ಲಿ ಏನೋ ಬೆಳಿಗ್ಗೆ ಎದ್ದು ಬಂದು ಕಷ್ಟಪಟ್ಟು ಏನೋ ಮಾಡಿ ನಾವು ಗ್ರಾಹಕರಿಗೆ ಸೇವೆ ಕೊಡೋದನ್ನು ನಿಲ್ಸೋಕ್ಕಾಗಲ್ಲ. ಯಾಕಂದ್ರೆ ನಮ್ಮಲ್ಲಿ ಒಂದು 10-15 ಜನ ಕೆಲಸಗಾರರು ಇರ್ತಾರೆ. ಅವರು ನಾವು ಬಂದ್ ಮಾಡಿದರೆ ಅವರಿಗೂ ಪ್ರಾಬ್ಲಮ್ ಆಗುತ್ತೆ. ಜೊತೆಲಿ ನಾವು ಬಾಡಿಗೆ ಕಟ್ಟಬೇಕು. ಬರೀ ಒಂದು LPGಯಿಂದ ನಾವು ಹೋಟ್ಲು ಬಂದ್ ಮಾಡ್ಕೊಂಬಿಟ್ರಿಗಿನ ನಮಗೆ ಮುಂದಿನ ದಿನಗಳಲ್ಲಿ ನಾವು ಇದನ್ನು ನಾವು ಗ್ರಾಹಕರ ಮೇಲೆ ಹಾಕುವಂಥ ಅನಿವಾರ್ಯ ಪರಿಸ್ಥಿತಿ ಬರ್ತದೆ. ಆದ್ದರಿಂದ ಸರ್ಕಾರದವರು ಮನಗೊಂಡು ಇದನ್ನು ಈ ಕೂಡಲೇ ಇದು ಸಮಸ್ಯೆಯನ್ನು ಪರಿಹರಿಸಬೇಕಂತ ನನ್ನದೊಂದು ಆಗ್ರಹ. ಏಜೆನ್ಸಿ ಅವರು ಈ ಒಂದು ಪರಿಸ್ಥಿತಿಯ ಲಾಭವನ್ನ ಪಡೆಯೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಸರ್ಕಾರ ಗಂಭೀರವಾಗಿ ಚಿಂತನೆಯನ್ನ ಮಾಡಬೇಕು, ನಮ್ಗಾಗಿರ್ತಕ್ಕಂಥ ಸಮಸ್ಯೆಯನ್ನ ಸರಿಪಡಿಸಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.